ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಬೈ ಎಲೆಕ್ಷನ್ನಲ್ಲಿ ಶತಾಯಗತಾಯ ಎರಡೂ ಕ್ಷೇತ್ರಗಳನ್ನ ಕೂಡ ಗೆದ್ದೇ ತೀರ್ಬೇಕೆಂಬ ಹಠದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪರಸ್ಪರ ಸೆಣಸಾಟವನ್ನ ಆಡ್ತಾ ಇದೆ. ಕಾಂಗ್ರೆಸ್ ತನ್ನ ಜನಪರ ಯೋಜನೆಗಳು ಮತ್ತು ಗ್ಯಾರಂಟಿಗಳನ್ನ ಹೇಳಿ ಮತಯಾಚನೆ ಮಾಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ವಿರುದ್ಧ ತನ್ನ ಹಳೆಯ ಹಿಂದುತ್ವದ ಅಸ್ತ್ರ ಬಳಕೆಗೆ ಬಿಜೆಪಿ ಮುಂದಾಗಿದೆ. ಬಾಗಲಕೋಟೆಯಲ್ಲಿ ಹಲವು ಉಗ್ರ ಹಿಂದೂ ಭಾಷಣಕಾರರನ್ನ ಕರೆಸಿ ಭಾಷಣವನ್ನ ಮಾಡಿಸ್ತಾ ಇದೆ. ಈ ಮೂಲಕ ಬಿಜೆಪಿ ಕೋಮು ರಾಜಕಾರಣ ಮತ್ತು ಹಿಂದುತ್ವದ ದಾಳಗಳನ್ನ ಮತ್ತೆ ಪ್ರಯೋಗಿಸ್ತಿದೆ. ಹಾಗಾದ್ರೆ ಯಾವೆಲ್ಲ ಹಿಂದೂ ಹುಲಿಗಳು ಈ ಉಪಚುನಾವಣೆಯಲ್ಲಿ ಅಬ್ಬರಿಸುತ್ತಿವೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನಮ್ಮ ಚಾನೆಲ್ನ ಔಟ್ಪುಟ್ ಎಡಿಟರ್ ಆಗಿರುವಂತಹ ಹಬೀಬ್ ದಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಹಬೀಬ್, ಈ ಒಂದು ದಾವಣಗೆರೆ ಮತ್ತೆ ಬಾಗಲಕೋಟೆ ಎರಡೂ ಕಡೆ ಕೂಡ ಈ ಒಂದು ಬೈ ಎಲೆಕ್ಷನ್ ನ ಕಾವು ಜೋರಾಗಿದೆ ಅಂತಾನೆ ಹೇಳ್ಬೋದು. ಇದೀಗ ಕಾಂಗ್ರೆಸ್ ವಿರುದ್ಧ ತನ್ನ ಹಳೆಯ ಹಿಂದುತ್ವದ ಒಂದು ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ಬಿಟ್ಟಿದೆ. ಹಾಗಿದ್ರೆ ಯಾಕಾಗಿ ಈ ಒಂದು ಹಳೆ ಹಿಂದುತ್ವದ ಒಂದು ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ ಬಿಜೆಪಿ? ಎಸ್ ರೂಪಲತಾ, ಈಗ ಎದ್ದಿರ್ತಕ್ಕಂಥ ದೊಡ್ಡ ಪ್ರಶ್ನೆಗೆ ಇದೇ ಒಂದು ಉತ್ತರ ಸಿಗಬೇಕಾಗಿದೆ. ಯಾಕೆ ಬಿಜೆಪಿ ಈ ಹೊತ್ತಿಗೂ ಕೂಡ ಹಿಂದುತ್ವದ ಅಜೆಂಡಾಕ್ಕೆ ಮತ್ತೆ ಮುಗಿಬಿದ್ದಿದೆ, ಮತ್ತೆ ಅದಕ್ಕೆ ಬಲಿ ಬಿದ್ದಿದೆ ಅನ್ನುವಂಥದ್ದು. ನೋಡಿ, ಈಗಾಗಲೇ ರಾಜ್ಯದ ಹಲವಾರು ವೈಫಲ್ಯಗಳು ರಾಜ್ಯದ ಜನರ ಎದುರುಗಡೆ ಇದೆ, ವಿಪಕ್ಷಗಳ ಎದುರುಗಡೆ ಇರತಕ್ಕಂಥದ್ದು. ಇದಲ್ಲದೆ ಈಗಾಗಲೇ ಬಿ.ವೈ. ವಿಜಯೇಂದ್ರ ನನ್ನ ಒಂದು ಶಕ್ತಿ ಪ್ರದರ್ಶನವನ್ನ ನಾನು ಮಾಡ್ತೀನಿ, ಬಾಗಲಕೋಟೆಯನ್ನ ಗೆದ್ದು ತೋರಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಕಳೆದ 10-12 ದಿನಗಳಿಂದ ಬಾಗಲಕೋಟೆಯಲ್ಲಿ ಬೀಡು ಬಿದ್ದು ಅಲ್ಲಿ ಬಿಜೆಪಿ ಮತಗಳನ್ನು ಸೆಳೆಯಲಿಕ್ಕೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಿಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಇವತ್ತಿನಿಂದ ಸ್ವತಃ ಬಿ.ಎಸ್. ಯಡಿಯೂರಪ್ಪನವರು ದಾವಣಗೆರೆಗೆ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಎಲ್ಲ ಕೆಲಸಗಳು ಮಾಡ್ತಿದ್ದಾವೆ. ಈಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪನವರ ಶಕ್ತಿ ಮತ್ತು ಬಿ.ವೈ. ವಿಜಯೇಂದ್ರ ಅವರ ಶಕ್ತಿ ಕಡಿಮೆ ಏನಲ್ಲ, ಆದರೂ ಕೂಡ ಯಾಕೆ ಹಿಂದುತ್ವಕ್ಕೆ ಬಲಿ ಬೀಳ್ತಾ ಇದೆ ಬಿಜೆಪಿ ಅನ್ನುವಂಥದ್ದು. ನೋಡಿ, ಇವತ್ತಿನಿಂದಲೇ ಪ್ರತಾಪ್ ಸಿಂಹ ಅವರು ತಮ್ಮ ಒಂದು ರೀತಿಯ ಉಗ್ರವಾದ ಭಾಷಣದ ವಾಗ್ಝರಿಯನ್ನ ಶುರು ಮಾಡಿಬಿಟ್ಟಿದ್ದಾರೆ. ನಮಗೆ ಗೊತ್ತಿದೆ ಪ್ರತಾಪ್ ಸಿಂಹ ಯಾವ ರೀತಿ ಸಮಾಜದಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸಗಳನ್ನ ಆಡ್ತಾರೆ, ಎಂತಹ ಮಾತುಗಳನ್ನ ಆಡ್ತಾರೆ ಅನ್ನುವಂಥದ್ದು. ಅವರು ಈಗಾಗಲೇ ಬಿಜೆಪಿಯಿಂದ 2 ಬಾರಿ ಸಂಸದರಾಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಅವರ ಹೋರಾಟ ಕೇವಲ ಅದು ವಿಷಯಾಧಾರಿತ ಸ್ಪರ್ಧೆ ಅಥವಾ ವಿಷಯಾಧಾರಿತ ಹೋರಾಟ ಅಷ್ಟೇ ಆಗಿರಲ್ಲ. ಅದು ಆಡ್ತಾ ಆಡ್ತಾ ಅದು ಕೋಮು ಆಧಾರಿತ ಮಾತುಗಳಾಗ್ಬಿಡುತ್ತೆ. ಕೋಮು ವೈಷಮ್ಯವನ್ನು ಬಿತ್ತುವಂತಹ, ಕೋಮು ದ್ವೇಷವನ್ನು ಬಿತ್ತುವಂತಹ ಮಾತುಗಳನ್ನು ಕೂಡ ಮಾಡಲಾಗುತ್ತೆ. ಈಗ ಇವತ್ತು ಬಾಗಲಕೋಟೆಯಲ್ಲಿ ಅವರು ತಮ್ಮ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಬಾಗಲಕೋಟೆ ಹೇಳಿ ಕೇಳಿ ಸೂಫಿ ಸಂತರ ನಾಡು, ಶರಣರ ನಾಡು ಅಂತಾನೆ ಕರೆಸ್ಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಇದೆಯಲ್ಲ, ನಾವು ಈ ದಾವಣಗೆರೆಯಿಂದ ಮೇಲೆ ಹೋದ ಹಾಗೆ ಹಾವೇರಿ, ಬಾಗಲಕೋಟೆ, ಗದಗ, ಈ ರೀತಿ ಕೊಪ್ಪಳ, ಈ ಸೇರಿದ ಎಲ್ಲಾ ಜಿಲ್ಲೆಗಳು ಕೂಡ ಒಂದು ರೀತಿ ಕೋಮು ಸಾಮರಸ್ಯ ಇರತಕ್ಕಂಥ ಜಿಲ್ಲೆಗಳು. ಆ ಜಿಲ್ಲೆಗಳಲ್ಲೂ ಕೂಡ ಕೋಮು ವಿಷವನ್ನ ಬಿತ್ತಿ ವೋಟ್ ಬ್ಯಾಂಕ್ ಗಳಿಸಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಈಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಜನನಾಯಕರು ಅಂತ ಏನ್ ಕರೆಸ್ಕೊಳ್ತಾರೆ, ಅದು ಬಿ.ಎಸ್. ಯಡಿಯೂರಪ್ಪ ಆಗಿರ್ಲಿ ಅಥವಾ ಬಿ.ವೈ. ವಿಜಯೇಂದ್ರ ಆಗಿರ್ಲಿ, ಆರ್ ಅಶೋಕ್ ಆಗಿರ್ಲಿ, ಈ ತರದವರು ಜನನಾಯಕರು ಎಲ್ಲಿ ಹೋದ್ರು? ಅವರು ಯಾಕೆ ಪ್ರತಾಪ್ ಸಿಂಹ ಅವರಿಗೆ ಗಂಟು ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಪ್ರಶ್ನೆ, ಪ್ರತಾಪ್ ಸಿಂಹ ಇಷ್ಟು ದಿನ ಬಿಜೆಪಿಲಿ ಇದಾರ ಇಲ್ವಾ ಅನ್ನೋದೇ ಗೊತ್ತಿರಲಿಲ್ಲ. ಯಾಕಂದ್ರೆ ಬರೀ ಅವರು ಬಿ.ವೈ. ವಿಜಯೇಂದ್ರ ಅವರಿಗೆ ಟಾಂಗ್ ಕೊಟ್ಕೊಂಡು ಬಿ.ಎಸ್. ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ಕೊಂಡು ಒಂದು ರೀತಿ ವಿಜಯೇಂದ್ರ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲೇ ಗುರುತಿಸ್ಕೊಂಡಿದ್ರು. ಇವತ್ತು ಇದಕ್ಕಿದ್ದ ಹಾಗೆ ವಿಜಯೇಂದ್ರನೇ ಬೆಸ್ಟ್ ಅನ್ನೋ ತರದ್ದು, ಅಥವಾ ವಿಜಯೇಂದ್ರ ಯಡಿಯೂರಪ್ಪ ಸೇರ್ಕೊಂಡು ಪ್ರತಾಪ್ ಸಿಂಹನೇ ಬೆಸ್ಟ್ ಅನ್ನೋ ರೀತಿಯಲ್ಲಿ ಕರೆಸಿ ಅವರು ಭಾಷಣ ಮಾಡಿಸ್ತಿದಾರಲ್ಲ. ಹಾಗಾಗಿ ಯಾವ ಹಂತಕ್ಕೆ ಇಳಿದಿದೆ ಬಿಜೆಪಿಯ ರಿಯಲ್ ಪರಿಸ್ಥಿತಿ ಏನು ಅನ್ನುವಂಥದ್ದು ಚರ್ಚೆಗೆ ಈಡಾಗ್ತಾ ಇದೆ ರೂಪಲತಾ. ಓಕೆ, ಇವತ್ತೀಗ ಪ್ರತಾಪ್ ಸಿಂಹ ಅವರು ಹಿಂದುತ್ವದ ಭಾಷಣವನ್ನ ಮಾಡಿದ್ದಾರೆ. ಹಾಗಿದ್ದಾಗ ಇನ್ನು ಉಳಿದ ಒಂದು ನಾಯಕರು ಕೂಡ ಏನಾದ್ರೂ ಬರುವಂತ ಚಾನ್ಸಸ್ ಇದೆಯಾ? ಯಾರೆಲ್ಲ ಬರುವಂತ ಚಾನ್ಸಸ್ ಇದೆ? ಎಸ್, ಎಕ್ಸಾಕ್ಟ್ಲಿ. ಪ್ರತಾಪ್ ಸಿಂಹ ಅದು ಇನಾಗ್ರೇಷನ್ ಮಾತ್ರ. ಇವತ್ತಿನಿಂದ ಪ್ರತಾಪ್ ಸಿಂಹ ಅಧಿಕೃತವಾಗಿ ತಮ್ಮ ಕೋಮು ಭಾಷಣಗಳನ್ನ ಮತ್ತು ಕೋಮುಗಳನ್ನ, ಮತಗಳನ್ನ, ಧರ್ಮಗಳನ್ನ ಎತ್ತಿಕೊಟ್ಟುವಂತ ಭಾಷಣಕ್ಕೆ ಈಗ ಅವರು ಶುರುವಾಗಿದ್ದಾರೆ. ನಾಳೆಯಿಂದ ನೋಡಿ ಮತ್ತೆ ಒಂದೊಂದೇ ವಿಕೆಟ್ಗಳು ಬರಲಿಕ್ಕೆ ಶುರುವಾಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬರ್ತಾರೆ ಅನ್ನುವಂಥ ಒಂದು ಮಾತಿದೆ. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆಯ ಅದೇ ಅವಿಭಜಿತ ಜಿಲ್ಲೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯವರೇ. ಅಲ್ಲೇ ಅವರು ಈಗ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈಗ ಪ್ರಖರ ಹಿಂದೂ ಹುಲಿ,
ದೊಡ್ಡ ಕರ್ನಾಟಕದ ಹಿಂದೂ ಹುಲಿ ಅಂತಾನೆ ಗುರುತಿಸ್ಕೊಳ್ತಾರೆ. ಬಾಯ್ ಬಿಚ್ಚಿದ್ರೆ ಮುಸ್ಲಿಮರ ವಿರುದ್ಧದ ದ್ವೇಷ, ಇಸ್ಲಾಂ ಧರ್ಮದ ವಿರುದ್ಧ ದ್ವೇಷ. ಈ ದೇಶದಲ್ಲಿ ಯಾರಾದ್ರೂ ದ್ರೋಹಿಗಳು, ದೇಶದ್ರೋಹಿಗಳು ಇದ್ರೆ ಅದು ಬಡತನ, ನಿರಕ್ಷರತೆ ಅಥವಾ ಮೇಲು ಕೀಳು ಜಾತಿ ಪದ್ಧತಿ ಇದ್ಯಾವುದು ಅಲ್ಲ, ಮುಸಲ್ಮಾನರೇ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಮೊನ್ನೆ ಎಂಥ ಒಂದು ಡೇಂಜರ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಂದ್ರೆ, ನಾನೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರನ್ನ ಬಾಯಿನಲ್ಲಿ ಕೋವಿ ಇಟ್ಟು ಶೂಟ್ ಮಾಡಿಬಿಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇದು ಯಾವ ತರಹದ ಒಂದು ತಲೆಗೆ ಏರಿರತಕ್ಕಂಥ ಧರ್ಮದ ಅಮಲು, ಯಾವ ತರದ್ ಮಾತಾಡ್ತಾರೆ ಇವ್ರು ಜನಪ್ರತಿನಿಧಿಗಳ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಮತ್ತೊಂದು ಮಾತನ್ನ ಹೇಳಿದ್ರು, ನಾನು ಮುಖ್ಯಮಂತ್ರಿ ಆಗ್ಬಿಟ್ರೆ ಮುಸಲ್ಮಾನರ ಒಂದು ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ, ಅವ್ರಿಗೆ ಯಾಕೆ ರಿಸರ್ವೇಶನ್ ಅನ್ನುವಂಥದ್ದು ಮಾಡಿದ್ರು. ಇವತ್ತಿಗೂ ಕೂಡ ಸಾಚಾರ್ ವರದಿ ಪ್ರಕಾರ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ದಲಿತರಿಗಿಂತ ಹಿಂದುಳಿತಿರ್ತಕ್ಕಂಥ ಸಮುದಾಯ ಇದ್ರೆ ಅದು ಮುಸಲ್ಮಾನ ಸಮುದಾಯ ಅಂತ. ದಲಿತರು ಯಾರು, ನಾವು ಇಡೀ ಸಾವಿರಾರು ವರ್ಷಗಳ ಕಾಲ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ದಲಿತರು, ದೌರ್ಜನ್ಯ, ವರ್ಣ ವ್ಯವಸ್ಥೆಯಿಂದ ದೌರ್ಜನ್ಯಕ್ಕೊಳಗಾಗಿ ದಲಿತರು ಇವತ್ತು ತುಂಬಾ ಕಡಿಮೆ ಕೆಳಸ್ತರದಲ್ಲಿದ್ದಾರೆ ಅಂತ ಹೇಳ್ತೀವಿ. ಇವತ್ತು ಅವರಿಗೆ 15% ಅಷ್ಟು ರಿಸರ್ವೇಶನ್ ಅನ್ನ ನಾವು ಮೀಸಲಾಗಿಟ್ಟಿದ್ದೀವಿ. ಆ ದಲಿತರಿಗಿಂತ ಕೀಳು ಮಟ್ಟದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇರ್ತಕ್ಕಂಥವ್ರು ಮುಸಲ್ಮಾನರು ಅನ್ನುವಂಥದ್ದು ಸಾಚಾರ್ ವರದಿ ಹೇಳುತ್ತೆ. ಆದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ತರದವರು, ಪ್ರತಾಪ್ ಸಿಂಹ ತರದವರು, ಅನಂತಕುಮಾರ್ ಹೆಗಡೆ ತರದವರು ಇವರೆಲ್ಲ ದೇಶದ್ರೋಹಿಗಳು, ಓಡಿಸಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ಇಂತಹವ್ರದ ಅವಶ್ಯಕತೆ ಬಿಜೆಪಿಗೆ ಯಾಕೆ ಬಿತ್ತು ಅನ್ನುವಂಥ ಪ್ರಶ್ನೆ ಎದ್ದಿದೆ ರೂಪಲತಾ. ಓಕೆ, ಹಾಗೆ ಇದೀಗ ಆಡಳಿತ ಪಕ್ಷದ ಬಗ್ಗೆ ಹಲವು ಟೀಕೆ, ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಲವಾರು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೂ ಕೂಡ ಇದೀಗ ಈ ಬಿಜೆಪಿಯವರು ಕೋಮು ಸಾಮರಸ್ಯವನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಮತದಾರನ್ನ ಓಲೈಕೆ ಮಾಡುವಂತ ಹಿನ್ನೆಲೆಯಲ್ಲಿ ಅವರು ಕೋಮು ಸಾಮರಸ್ಯವನ್ನ ಇಲ್ಲಿ ಬಿತ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ ಹೇಗೆ? ಎಸ್, ಎಕ್ಸಾಕ್ಟ್ಲಿ, ಬಹಳ ಚೆನ್ನಾಗಿ ಹೇಳಿದ್ರಿ ರೂಪಲತಾ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ವಸ್ತುನಿಷ್ಠವಾಗಿದೆ. ನೋಡಿ, ಈಗ ಬಿಜೆಪಿ ಎಂತಹ ಒಂದು ಸ್ಥಾನದಲ್ಲಿದೆ ಅಂತಂದ್ರೆ ಖಂಡಿತ ಒಂದು ಸ್ಟ್ರಾಂಗ್ ಆಗ್ತಾ ಇದೆ. ಅದಕ್ಕೆ JDS ನ ನೆರವು ಕೂಡ ಬೇಕಾಗಿಲ್ಲ ಅಲ್ವಾ. ಜೊತೆಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳೇ ಒಂದು ದೊಡ್ಡ ಪಟ್ಟಿ ಮಾಡೋಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ 3 ವರ್ಷಗಳಿಂದ ಆಗಿರ್ತಕ್ಕಂಥ ಆಡಳಿತ ವಿರೋಧಿ ಅಲೆ, ಆಡಳಿತ ವೈಫಲ್ಯ, ದೊಡ್ಡ ಮಟ್ಟದ ಭ್ರಷ್ಟಾಚಾರ, ರಾಜ್ಯದಲ್ಲಾಗಿರ್ತಕ್ಕಂಥ ಹತ್ತಾರು ನಮೂನೆಯ ಕ್ರೈಮ್ಗಳು ಮತ್ತು ಈ ಸಚಿವರ ಏನು ಎಫಿಷಿಯನ್ಸಿ ಇದೆಯಲ್ಲ ಅದು ಡೌನ್ ಆಗಿರ್ತಕ್ಕಂಥದ್ದು. ಯಾವ ಸಚಿವರು ಕೆಲಸ ಮಾಡ್ತಿಲ್ಲ, ಸರ್ಕಾರದ ಆಡಳಿತ ಯಂತ್ರ ಕುಸಿದು ಬಿದ್ದಿರ್ತಕ್ಕಂಥದ್ದು, ಗ್ಯಾರಂಟಿಗಳ ವೈಫಲ್ಯ. ನಮಗೆ ಗೃಹಲಕ್ಷ್ಮಿ ಹಣವನ್ನು ಹೆಣ್ಮಕ್ಳಿಗೆ ಕೊಡೋದಕ್ಕೆ ಈ ಸರ್ಕಾರದ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಸಾರ್ವಜನಿಕರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. ಬಜೆಟ್ ಅನ್ನು ಘೋಷಣೆ ಮಾಡ್ತಾರೆ, ಬಜೆಟ್ ಅಲ್ಲಿ ಇರುವಂತ ಹಣ ಜನಗಳಿಗೆ ಕೊಡೋಕೆ ಇವ್ರ ಹತ್ರ ಇಲ್ಲ. ಆ ತರದ ಒಂದು ರೀತಿ ಆರ್ಥಿಕ ದುಸ್ಥಿತಿ, ಕೆಟ್ಟ ಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದೊದಗಿದೆ. ಇದೇ ವಿಚಾರಗಳನ್ನ, ಇದೇ ವೈಫಲ್ಯಗಳನ್ನ ಜನಗಳ ಮುಂದೆ ಇಟ್ಟು ನಾವು ಸಮರ್ಥವಾದ ಆಡಳಿತವನ್ನು ಕೊಡ್ತೇವೆ, ನೀವು ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥ ಒಂದು ಮಾತನ್ನ ಬಿಜೆಪಿ ಅವರು ಖಂಡಿತವಾಗಿ ಹೇಳ್ಬೋದಾಗಿತ್ತು. ಬಹಳ ಒಳ್ಳೆ ಅವಕಾಶ ಇತ್ತು. ಈ ತರದ ಪರಿಸ್ಥಿತಿ ಇದ್ರೂ ಕೂಡ ಈಗ ಇವರು ಮತ್ತೆ ಕೋಮು ಸಾಮರಸ್ಯ ಕದಡುವಂತಹ ಕೆಲಸಕ್ಕೆ ಅಂತಹ ಭಾಷಣಕಾರನನ್ನ ಕರೆದು ಭಾಷಣ ಮಾಡಿಸೋದ್ರಿಂದ ಬರುವಂತಹ ಲಾಭ ಏನು ಅನ್ನುವಂಥದ್ದು. ನೋಡಿ, ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮೊನ್ನೆ ಅಷ್ಟೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರಿಗೆ ಏನ್ ಮಾಡಿದ್ರು, ನಮಗೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ಪಕ್ಷ ಕೇವಲ ನಮ್ಮನ್ನ ಈ ಏಣಿ ಹತ್ತೋ ಮೆಟ್ಟಲ ತರ ಬಳಸ್ಕೊಂಡಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ವಿರುದ್ಧ ಇವತ್ತು ಸೆಟೆದೆದ್ದಿದೆ, ಬಂಡೆದ್ದಿದೆ. ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆ ಏನು ಬೆಂಕಿ ಇದೆ ತಣ್ಣಗಾಗಿಲ್ಲ. ಈ ಹಂತದಲ್ಲಿ ಅಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಮತ್ತು ಮತದಾರರು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ, ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಆ ಹಂತದಲ್ಲಿ ಅವರೆಲ್ಲರನ್ನೂ ಕೂಡ ಬರಮಾಡಿಕೊಂಡು ಮುಸ್ಲಿಂ ಮತದಾರರನ್ನ, ಯಾರು ಕಾಂಗ್ರೆಸ್ಗೆ ರಿಸರ್ವ್ ಆಗಿರ್ತಕ್ಕಂಥ ಮುಸ್ಲಿಂ ಮತದಾರರನ್ನ ಬಿಜೆಪಿ ಮತದಾರರನ್ನಾಗಿ ಮಾಡ್ಕೊಳ್ಳುವಂತ ಒಂದು ಸುವರ್ಣಾವಕಾಶ ಬಿಜೆಪಿಗೆ ಇತ್ತು. ಈಗೇನಾಗುತ್ತೆ, ಪ್ರತಾಪ್ ಸಿಂಹ ತರದವರು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ತರದವರು, ಅನಂತಕುಮಾರ್ ಹೆಗಡೆ ತರದವರು ಬಂದು ಮುಸ್ಲಿಮರು ದೇಶದ್ರೋಹಿಗಳು, ಅವ್ರ ವೋಟೇ ನಮಗೆ ಬೇಡ, ಅವ್ರ ವೋಟ್ ತಗೊಂಡು ಏನ್ ಮಾಡ್ತೀರಾ, ನೀವು ಯೂಸ್ಲೆಸ್ ಫೆಲೋಸ್, ಮುಸ್ಲಿಮರು ವೋಟ್ ಕೇಳಿದ್ರೆ ಅನ್ನೋಂಥ ಮಾತು ಬಿಜೆಪಿಗೆ ಹೇಳ್ಬಿಟ್ರೆ ಬರುವಂತ 1, 2, 5, 10% ಮುಸ್ಲಿಮರ ಓಟು ಕೂಡ ಈಗ ಬರೋದಿಲ್ಲ. ಅದೇನಾಗುತ್ತೆ, ಕಾಂಗ್ರೆಸ್ಗೆ ಮತ್ತೆ ಒಳ್ಳೇದಾಗುತ್ತೆ, ಬಿಜೆಪಿಗೆ ಅಷ್ಟರ ಮಟ್ಟಿಗಿನ 8ರಿಂದ 5ರಿಂದ 10% ಅಷ್ಟು ವೋಟ್ಗಳು ಲಾಸ್ ಆಗುತ್ತೆ ಅಲ್ವಾ. ಇದ್ಯಾವ ತರ ಬುದ್ಧಿವಂತ ನಡೆ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ ರೂಪಲತಾ. ಓಕೆ, ಹಾಗೆ ಇದೀಗ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತ ಬಸನಗೌಡ ಪಾಟೀಲ್ ಅವರು ಕೂಡ ನಾಳೆ ಬರುವಂತ ಚಾನ್ಸಸ್ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವವರು ಆದ್ರೂ ಕೂಡ ಈಗ ಬಿಜೆಪಿಯ ಪರವಾಗಿ ಹಿಂದುತ್ವದ ಭಾಷಣವನ್ನ ಮಾಡೋದಕ್ಕೆ ಹೇಗೆ ಬರೋದಕ್ಕೆ ಸಾಧ್ಯ? ಎಸ್, ಎಕ್ಸಾಕ್ಟ್ಲಿ, ಈ ಪ್ರಶ್ನೆ ಕರೆಕ್ಟ್ ನೀವು ಕೇಳ್ತಾ ಇರ್ತಕ್ಕಂಥದ್ದು ರೂಪಲತಾ. ಈ ಪ್ರಶ್ನೆ ಇಡೀ ರಾಜ್ಯದ ಜನರ ಮುಂದೆ ಇರತಕ್ಕಂಥದ್ದು ಮತ್ತು
ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ಮುಂದೆ ಇರತಕ್ಕಂಥದ್ದು. ಇದೇ ಬಿಜೆಪಿ ಪಕ್ಷದಿಂದ ಆಡಬಾರ್ದ ಆ ಮಾತುಗಳನ್ನು ಆಡಿರೋದ್ರಿಂದ, ಮಾಡಬಾರ್ದ ಮಾತುಗಳನ್ನ ಮಾತಾಡಿರೋದ್ರಿಂದ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಹಾಗಾದ್ರೆ ಯಾವ ಒಂದು ಪುರುಷಾರ್ಥಕ್ಕೆ ಅವರನ್ನ ಉಚ್ಚಾಟನೆ ಮಾಡಲಾಯಿತು? ಈ ಒಂದು ಬಾಗಲಕೋಟೆಯ ಬೈ ಎಲೆಕ್ಷನ್ಗೆ ಯತ್ನಾಳ್ ಅವರನ್ನ ಕರೆಸೋದೇ ಆಗಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಬರೀ ನಾಮಕಾವಸ್ಥೆಗ? ಇವರೆಲ್ಲ ಅದೇ ಎಲ್ಲಾ ರೀತಿಯ ಒಂದೇ ತರಹದ ಮನಸ್ಥಿತಿಯವರ ಬಿಜೆಪಿಯಲ್ಲಿರೋರು? ಸುಮ್ಮನೆ ಯಡಿಯೂರಪ್ಪನ ದ್ವೇಷಿಸ್ತಾರವರು ಅಥವಾ ವಿಜೇಂದ್ರ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರಾ? ಬೇರೆ ಬಿಜೆಪಿಗರು ಯಡಿಯೂರಪ್ಪ ವಿಜೇಂದ್ರ ವಿರುದ್ಧವಾಗಿ ಇದ್ದಾರ, ಯತ್ನಾಳ್ ಬರ್ತಾರೆ ಅವ್ರನ್ನ ಕರ್ಕೊಳ್ಳಿ ಅನ್ನುವಂಥ ಒಂದು ಪಾಸಿಟಿವ್ ಮಾತನ್ನ ಹೇಳ್ತಾರೆ ಅಂತಂದ್ರೆ ಅಂದ್ರೆ ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ಬೆಲೆನೇ ಇಲ್ವಾ ಅನ್ನುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಬಿಜೆಪಿಯ ಒಂದು ನೀತಿ ನಿಯತ್ತು ಅದರ ಅಜೆಂಡಾಗಳಿದೆಯಲ್ಲ, ಅದು ಯಾವ ತರದ್ದು? ಬೇಕಾದಾಗ ಉಚ್ಚಾಟನೆ ಮಾಡಿಬಿಡ್ತಾರೆ. ತಮಗೆ ಎಲೆಕ್ಷನ್ಗೆ ಕ್ಯಾಂಪೇನ್ಗೆ ಪ್ರಚಾರಕ್ಕೆ ಭಾಷಣ ಬೇಕು ಅಂತ ಅಂದಾಗ ಬಾರಪ್ಪ ನೀನು ಅಂತಂದೇಳಿ ಮತ್ತೆ ಕರೆಸ್ಕೊಂಡು ಯತ್ನಾಳಿಂದಾರೆ ಭಾಷಣ ಮಾಡಿಸ್ತಾರೆ ಅಂತಂದ್ರೆ ಇದು ಒಂದು ರೀತಿ ಬಿಜೆಪಿಯ ದ್ವಿಮುಖ ನೀತಿಯ ನಿಜವಾದ ಬಣ್ಣನ ಇವತ್ತು ಯತ್ನಾಳೇನೋ ಬರ್ತಾರೆ, ಆಯ್ತು, ಮತ್ತೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಈಶ್ವರಪ್ಪ ನಾಡದ್ ಬರ್ತಾರೆ. ಅದಾದ ನಂತರ ಈಗಾಗಲೇ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಆಗಿದ್ದಾರೆ, ಅವರು ಬಂದು ಭಾಷಣ ಮಾಡ್ತಾರೆ. ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಒಂದು ನಿಜವಾದ ಅಸ್ತಿತ್ವನೇ ಇಲ್ವಾ? ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತ ಬಿಜೆಪಿಯಲ್ಲಿ ಇದ್ಯಾವ ತರ ಬೌದ್ಧಿಕ ದಾರಿದ್ರ್ಯ ಎದ್ದು ನಿಂತಿದೆ ಅನ್ನುವಂಥದ್ದು ಅಲ್ವಾ? ಅಥವಾ ಯತ್ನಾಳ್ಗೆ, ಪ್ರತಾಪ್ ಸಿಂಹಗೆ, ಅನಂತಕುಮಾರ್ ಹೆಗಡೆಗೆ ಇವರು ಡಿಪೆಂಡ್ ಆಗ್ತಾರೆ ಅಂತ ಅಂದ್ರೆ ಇವರಿಂದ ಉಳಿದಿರ್ತಕ್ಕಂಥ ಇನ್ನಿತರ ಘಟಾನುಘಟಿ ನಾಯಕರು ಯೂಸ್ಲೆಸ್ ಫೆಲೋಸ್ಗಳ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಕಾಲನೇ ಉತ್ತರ ಕೊಡಬೇಕಿದೆ ರೂಪಲತಾ. ಓಕೆ, ಹಾಗೆ ಇಂಥದ್ದೆಲ್ಲ ಭಾಷಣಗಳನ್ನ ಮಾಡಿಬಿಟ್ಟು ಆ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಾದ್ರೂ ಬಿಜೆಪಿಗೆ ಪ್ಲಸ್ ಆಗ್ಬೋದಾ, ಅಥವಾ ಮತದಾರರು ಇದನ್ನ ಒಂದು ಅರ್ಥೈಸ್ಕೊಂಡು ಏನಾದ್ರೂ ಮೈನಸ್ ಕೂಡ ಆಗುವಂತ ಚಾನ್ಸಸ್ ಇದೆಯಾ? ಹೇಗೆ ಹಬೀಬ್? ಎಸ್, ಇದು ಸಾಧ್ಯತೆ ಇರತಕ್ಕಂಥದ್ದು ರೂಪಲತಾ. ಈಗಾಗಲೇ ನೋಡಿ, ಬಾಗಲಕೋಟೆ ಜಿಲ್ಲೆ ನಾನು ಹೇಳಿದೆ ಸೂಫಿ ಸಂತರ ನಾಡು, ಅದು ಶರಣರ ನಾಡು, ಅದು ಶರಣರಿರ್ತಕ್ಕಂಥದ್ದು. ಅಲ್ಲಿ ಅಷ್ಟು ಈಸಿಯಾಗಿ ಕೋಮು ವಿಷವನ್ನ ಬಿತ್ತೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾವ ಅಭ್ಯರ್ಥಿ ಹೇಗೆ ಅನ್ನುವಂಥದ್ದು ವೈಯಕ್ತಿಕ ಮಟ್ಟದಲ್ಲಿ ಗ್ರಹಿಸುವಂಥವ್ರು. ಆಮೇಲೆ ಇವ್ರು ಯಾರೋ ಹೋಗಿ ಭಾಷಣ ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಮುಸಲ್ಮಾನರನ್ನು ದ್ವೇಷಿಸೋದಿಲ್ಲ, ಮುಸಲ್ಮಾನರೆಲ್ಲ ಹಿಂದೂಗಳನ್ನ ದ್ವೇಷಿಸೋದಿಲ್ಲ. ಇವ್ರು ಹೋಗಿರೋರೇ ಬಂದ ದಾರಿಗೆ ಸುಂಕ ಇಲ್ಲ ಅಂತಂದೇಳಿ ವಾಪಸ್ ಬರ್ಬೇಕಾಗಿರ್ತಕ್ಕಂಥದ್ದು. ನನ್ನ ಪ್ರಕಾರ ಈ ಎಲ್ಲ ಒಂದು ಪ್ರಗಲ್ಭ ಭಾಷಣಕಾರರು, ಕೋಮು ವಿಷವನ್ನು ಹರಡುವಂತ ಭಾಷಣಕಾರರಿದ್ದಾರಲ್ಲ, ಅದು ಪ್ರತಾಪ್ ಸಿಂಹ ಆಗಿರ್ಲಿ, ಯತ್ನಾಳ್ ಆಗಿರ್ಲಿ, ಅನಂತಕುಮಾರ್ ಹೆಗಡೆ ಆಗಿರ್ಲಿ, ಅಥವಾ ಚಕ್ರವರ್ತಿ ಸೂಲಿಬೆಲೆ ಅನ್ನೋಂಥವ್ರಾಗಿರ್ಲಿ, ನಾಳೆ ಹೊತ್ತಾರೆ ಹೆಚ್ಚು ಕಡಿಮೆ ಪುನೀತ್ ಕೆರೆಳಿಗೂ ಕರ್ಕೊಂಡೋಗಿ ಇವ್ರು ಭಾಷಣ ಮಾಡಿಸಬಹುದು. ಅಂಥವ್ರಿಂದ ಯಾವುದೇ ರೀತಿಯ ವೋಟಿಂಗ್ ಮೇಲೆ ಪರಿಣಾಮ ಬೀರೋದಿಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೋಮು ರಾಜಕಾರಣ ನಡೆಯಲ್ಲ. ಈಗಾಗಲೇ ಅದು ಹಲವಾರು ಬಾರಿ ಪ್ರೂವ್ ಆಗ್ತಾ ಬಂದಿರತಕ್ಕಂಥದ್ದು. ಬಸವಣ್ಣನ ನಾಡು ನಮ್ದು, ಬಸವೇಶ್ವರ ಹುಟ್ಟಿರ್ತಕ್ಕಂಥ ನಾಡು ನಮ್ಮದು. ಹಾಗಾಗಿ ಇಲ್ಲಿ ಸಂತ ಶಿಶುನಾಳ ಶರೀಫರ ಅದು ಬೀಡದು ಬಾಗಲಕೋಟೆ. ಹಾಗಾಗಿ ಅಲ್ಲಿ ಕೋಮು ವಿಚಾರಗಳಿಂದ ವೋಟ್ ಬ್ಯಾಂಕಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ. ಹೆಚ್ಚು ಕಡಿಮೆ ಬಿಜೆಪಿ ಮತ್ತೆ ಎಕ್ಸ್ಪೋಸ್ ಆಗುತ್ತೆ. ಬಹುತೇಕ ಇದು ಮತ್ತೆ ಕಾಂಗ್ರೆಸ್ಸಿಗೆ ಕನ್ಸಾಲಿಡೇಟೆಡ್ ಆಗಿ ಒಂದಷ್ಟು ಜನ ಈಗಾಗಲೇ ಮುಸಲ್ಮಾನರು ನಿರ್ಧಾರ ಮಾಡಿದ್ರಲ್ಲ, ಕಾಂಗ್ರೆಸ್ ಅವಸ ಸಾಕು, ಬಿಜೆಪಿಗೆ ಆದ್ರೂ ಸಪೋರ್ಟ್ ಮಾಡೋಣ ಅಂತ. ಅವ್ರು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅರೆ ನಾವೇನೋ ಅಂದ್ಕೊಂಡಿದ್ವಿ, ಇವ್ರು ಮತ್ತೆ ನಮ್ಮ ಮೇಲೆ ದ್ವೇಷ ಕಾರ್ತಿದ್ದಾರೆ ಅಂತಂದೇಳಿ ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ಸಾಗಿ ಕಾಂಗ್ರೆಸ್ಸಿಗೆ ಬೆನಿಫಿಟ್ ಆಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಹೆಚ್ಚು. ರೂಪಲತಾ. ಓಕೆ ಹಬೀಬ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ರಾಜ್ಯದ ಬೈ ಎಲೆಕ್ಷನ್ ನಲ್ಲಿ ಶತಾಯ ಗತಾಯ ನಾನೇ ಗೆಲ್ಬೇಕು ಅಂತ ಬಿಜೆಪಿ ಇದೆ, ಹಾಗೆ ಕಾಂಗ್ರೆಸ್ ಕೂಡ ನಾನೇ ಗೆಲ್ತೀನಿ ಅಂತ ಸೆಣಸಾಟವನ್ನ ಪರಸ್ಪರರು ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.